ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನನ್ನ ವಿಡಿಯೋ. ಇವತ್ತು ಡೇ ಇನ್ ಮೈ ಲೈಫ್ ಶೂಟ್ ಮಾಡಿದ್ದೀನಿ. ಅಂದರೆ ಥರ್ಸ್ಡೇ ಇವತ್ತು ಆಯಿತಾ. ಸೊ ನಾನೇನು ಅಂದ್ಕೊಂಡೆ ವ್ಲಾಗ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ. ಆಮೇಲೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆಯಿಂದ ಶುರು ಮಾಡಿದೆ. ಇವತ್ತು ಯಾವುದೇ ರೀತಿ ಟೂಲ್ಸ್ ಯೂಸ್ ಮಾಡೋದು ಬೇಡ ಅಂತ ಹೇಳಿ ನಾನು ಬಿಸಿಲು ಮತ್ತು ಗಾಳಿಯಲ್ಲಿ ನನ್ನ ಕೂದಲನ್ನ ಒಣಗಿಸ್ಕೊಂಡು ಬಂದೆ. ತುಂಬಾ ಚೆನ್ನಾಗಿತ್ತು. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಈ ಥರ ಮಾಡಿದ್ದು. ಆ್ಯಕ್ಚುಲಿ ಮುಂಚೆ ನಾನು ಹಿಂಗೆ ಮಾಡ್ತಾ ಇದ್ದು, ಟೂಲ್ಸ್ ಯೂಸ್ ಮಾಡೋಕ್ಕೆ ಮುಂಚೆ ಬಿಸಿಲಿಗೆ ಹೋಗಿ ಕೂದಲನ್ನ ಒಣಗಿಸ್ಕೊಂಡು ಬರ್ತಿದ್ದೆ. ಇವತ್ತು ನನಗೆ ಅದೇ ಫೀಲಿಂಗ್ ಇತ್ತು, ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಕೆಳಗೆ ಬಂದು ನಾನು ನನ್ನ ಸ್ಕಿನ್ ಕೇರ್ ಎಲ್ಲನೂ ಮುಗಿಸ್ಕೊಂಡೆ. ಆ್ಯಂಡ್ ಅಲ್ಲಿಂದ ನಾನು ನಮ್ಮಪ್ಪ ಸೀದಾ ನಮ್ಮನೆ ಕಡೆ ಬಂದ್ವಿ. ಆ್ಯಂಡ್ ಇವಳು ಯಾರು ಗೊತ್ತಾ? ಇವಳಲ್ಲ, ಇವನು ಆ್ಯಕ್ಚುಲಿ ಕುಳ್ಳಿಯವರ ಅಣ್ಣ ರಾಮು ಅಂತ ಹೇಳಿ. ತುಂಬ ಕ್ಯೂಟಾಗಿರ್ತಾನೆ ಗೊತ್ತಾ, ಸಖತ್ ಮುದ್ದ ಇವನು. ಯಾಕೋ ಗೊತ್ತಿಲ್ಲ, ಈ ಒಂದು ಆಲ್ಪಿನು ಮತ್ತು ಟಾಕೀಸ್ ತಿನ್ನಬೇಕು ಅಂತ ಅನ್ನಿಸ್ತು, ಅದನ್ನು ತಿಂದು. ಆ್ಯಂಡ್ ಚೆರೀಸ್ ತಿನ್ಬೇಕು ಅನ್ನಿಸ್ತು, ಅದನ್ನು ತಿಂದು. ಆ್ಯಂಡ್ ನಮ್ಮಮ್ಮ ಬೇಸನ್ದು ಒಂದು ಸ್ಯಾಂಡ್ವಿಚ್ ಥರ ಮಾಡ್ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು, ಅದನ್ನು ತಿಂದೆ. ನಮ್ಮಪ್ಪಗೆ ಅದೇನೋ ಸೆಕ್ಯೂರಿಟಿ ಚೆಕ್ ಇತ್ತು, ಸೊ ಅವ್ರು ಬಂದು ಮನೇಲೆ ಸೈನ್ ಹಾಕ್ಸ್ಕೊಂಡು ಹೋದ್ರು. ಅದಾದ್ಮೇಲೆ ನಮ್ಮಪ್ಪಂಗೆ ಫೋಟೋ ಬೇಕಿತ್ತು, ನಂದು ಪಾಸ್ಪೋರ್ಟ್ ಸೈಜ್ ಶ್ಯೂರಿಟಿಗೋಸ್ಕರ. ಅದಕ್ಕೆ ನಾನು ಹೋಗಿದ್ದೆ ಎಲ್ಲಿ ಗೊತ್ತಾ, ಫಸ್ಟ್ ಟೈಮ್ ನಮ್ಮ ಅಕ್ಕ ಇಲ್ಲೇ ಪೋರ್ಟ್ಫೋಲಿಯೋ ಮಾಡಿಸಿದ್ವು. ಅಂದರೆ ಇವಾಗ ನಾವು ಅದನ್ನ ಪ್ರೊಫೈಲ್ ಅಂತ ಕರಿತೀವಿ, ಅವಾಗ ಪೋರ್ಟ್ಫೋಲಿಯೋ ಅಂತ ಕರೀತಿದ್ರು. ನಮ್ಮ ಅಕ್ಕ ಯಾಕೆ ಮಾಡಿಸಿದ್ಲು ಅಂತ ಒಂದು ದಿವಸ ಹೇಳ್ತೀನಿ. ಆ್ಯಂಡ್ ಸಂಜೆ ಮತ್ತೆ ಪೂಜೆನ ಮುಗಿಸ್ಕೊಂಡು ರಾತ್ರಿ ಊಟನ ಮುಗಿಸ್ಕೊಂಡು ದಿನನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.